ತಂದಾಗ್ತಾ ಕಳ್ಸ್ಕೊಡು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ನಿನ್ಗೆ. ನಿನ್ ಗಂಡ ಪರಮೇಶ್ವರನ್ಗೆ ಬೇಜಾರಾಗಿರುತ್ತೋ ಏನೋ. ನಿನ್ ಕೈಲಿ ಬಟ್ಟೆ ಪಾತ್ರೆ ತೋಳ್ಸಿದೀವಿ, ಅಪ್ಪ ನಿನ್ ಮೇಲೆ ಕೈ ಎತ್ತಿದ್ದಾರೆ, ಕ್ಷಮಿಸ್ಬೇಡಮ್ಮ. ಲೋಕೋದ್ಧಾರ ಆದ್ಮೇಲೆ, ಜ್ಞಾನದ ಬೆಳಕು ಹರಡೋದು ಅಂದ್ಮೇಲೆ ಇದನ್ನೆಲ್ಲ ದಾಟ್ಲೇಬೇಕು ಮಗು. ಮುಂದಿನ ಜನ್ಮದಲ್ಲಾದ್ರೂ ನನ್ನ ಪಲ್ಲಕ್ಕಿನಾಗಿ ನಿನ್ನ ಕ್ಷೇತ್ರದಲ್ಲಿರೋ ಥರ ಮಾಡು. ನಿನ್ನನ್ನು ಹೊತ್ತಿರುತ್ತೀರಿ. ಮತ್ತೆ ನೀನು ಯಾವಾಗ ಬರೋದು? ಪದೇ ಪದೇ ನನ್ ಕರಿಬೇಡ. ಅಗತ್ಯ ಅನ್ಸಿದ್ರೆ ನಾನೇ ಬರ್ತೀನಿ. ದಣಿಗಳು ಧ್ಯಾನ ಕೂತಿದ್ದಾರೆ. ಎಸ್ಕೇಪ್ ಆಗಕ್ಕಿದೆ ಒಳ್ಳೆ ಸಮಯ. ನಾನು ಕಾರ್ ತೆಗಿತೀನಿ, ನೀನ್ ಬಂದು ಕೂತ್ಕೋ. ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ದಣಿಗಳು ಕೂಗ್ಬಿಡ್ತೀನಿ. ಇಲ್ಲ ಗಾಡಿ ತಂದ್ಬಿಡ್ತೇನೆ. ಶಂಕ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಇಡಿಯಾಕ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಏ ಪ್ರಭು, ರಾಜೇಶ ತಿಪ್ಪೇಶ ಬಂದ್ರು ಇಲ್ಲ. ನಾನು ಹೋಗ್ಬರ್ತೇನೆ ಕಂದ. ಶಂಕನ ದಕ್ಕಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಹಳಷ್ಟು ಜನ ಇದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನು ಶಂಕ ಇದ್ದಲ್ಲಿ ಹೋಗ್ಬೇಕಾಗತ್ತೆ. ಧೃತಿಗೆಡ್ಬೇಡ, ತಾಳ್ಮೆ ಕಳ್ಕೊಳ್ಬೇಡ. ಶಂಕ ನಿಂದು, ಲೋಕೋದ್ಧಾರದ ಜವಾಬ್ದಾರಿ ನಂದು. ನಾನು ನೋಡಬೇಕು ಅನ್ನೋ ಆಸೆ ಅಲ್ವಾ ನಿನಗೆ? ನವಕ್ಷೇತ್ರಗಳಿಗೆ ಬರಬೇಕು ಅನ್ನೋ ಹಂಬಲ ಅಲ್ವಾ ನಿನಗೆ? ಚಿಂತೆ ಬಿಡು. ನವಕ್ಷೇತ್ರಗಳ ಯಾತ್ರೆ ಇವತ್ತಿಂದನೇ ಆರಂಭ ಆಗತ್ತೆ. ದರ್ಶನ ತಡವಾಗಬಹುದು, ದೃಢ ಚಿತ್ತ ಇರಲಿ. ಬಾಗ್ಲು ತೆಗೀರಿ, ನಾನು ಸುಬ್ಬಮ್ಮ ಬಂದಿದ್ದೀನಿ. ದೇವಿನೂ ಯಜಮಾನ್ರ ಬಂದು ಬಾಗ್ಲು ತೆಗ್ದಿದ್ರೆ ಆಗ್ತಿತ್ತು. ನೀವು ಬರಬಾರ್ದು ಅಂತಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಎಲ್ಲರೂ ಎಡು ಬಿದ್ದಿದ್ರೆ? ಎಚ್ಚರವಾಗೈತೆ ಸುಬ್ಬಮ್ಮ, ಹಾಗಾಗಿ ಬಂದೆ. ಸರಿ, ನಾನು ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ.